ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಸಂತಾನ ಭಾಗ್ಯಕ್ಕಾಗಿ ಕೆಲವರು ಕಂಡ ದೇವರಿಗೆ ಕೈ ಮುಗಿತಾರೆ. ಆದರೆ ಮೈಸೂರಿನ ಮಹಾತಾಯಿ ಕರುಳ ಬಳ್ಳಿಯನ್ನೇ ತಾನೇ ತನ್ನ ಕೈಯಾರೆ ಚೂಟಿ ಹಾಕಿದ್ದಾಳೆ. 20 ದಿನದ ಹಸುಳೆಯನ್ನ ಕೊಲೆಗೈದು ಡ್ರಾಮಾ ಮಾಡಿದ ಕಿರಾತಕಿಯ ಬಂಡವಾಳವನ್ನ ಪೊಲೀಸರು ಬಯಲಿಗೆಳೆದಿದ್ದಾರೆ. ಕರುಳ ಕುಡಿಯನ್ನ ಎತ್ಕೊಂಡು ಓಡೋದೇನ್, ಕಣ್ಣೀರ್ ಹಾಕ್ತಾ ಅಳೋದೇನ್, ನೋಡ್ದವರೆಲ್ಲ ಎಂಥ ಕರುಳಲ್ವಾ ಅನ್ಕೋಬೇಕು. ಹಾಗಿದೆ ನೋಡಿ ಈ ಮಹಾತಾಯಿಯ ಮೆಗಾ ಡ್ರಾಮಾ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕಣ್ಣೀರಿಟ್ರೆ ಏನು ಪ್ರಯೋಜನ ಅಲ್ವಾ? ಹೌದು, ಮೈಸೂರಿನಲ್ಲಿ 20 ದಿನದ ಮಗುವಿನ ಕಿಡ್ನಾಪ್ ಹಾಗೂ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಂದಹಾಗೆ ಈ ನೀಚ ಕೃತ್ಯ ಮಾಡಿದ್ದು ಬೇರ್ಯಾರೂ ಅಲ್ಲ, ಕೊಲೆಯಾದ ಮಗುವಿನ ಈ ಮಹಾತಾಯಿ. ಹೆಣ್ಣು ಅನ್ನೋ ಕಾರಣಕ್ಕೆ ಜೀವಂತ ಮಗುವನ್ನೇ ನಾಲೆಗೆ ಎಸೆದು ಕಥೆ ಕಟ್ಟಿದ್ಲು. ಆದ್ರೆ ಸುಮೈಳ ಬಂಡವಾಳವನ್ನ ಪೊಲೀಸರು ಬಯಲು ಮಾಡಿದ್ದಾರೆ. ಮೈಸೂರಿನ ಶಾಂತಿನಗರ ನಿವಾಸಿ ಫೈರೋಜ್ ಪತ್ನಿ ಸುಮೈ ಎಂಥ ನಾಟಕಗಾರ್ತಿ ಅಂದ್ರೆ ಈಕೆನ ನೋಡಿ ಕಲಿಬೇಕು ಕಣ್ರಿ. ಸುಮೈ ತನ್ನಣ್ಣ ಇಮ್ರಾನ್ ಜೊತೆ ಸೇರ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಂಡಿ ಮೊಹಲ್ಲಾದ ಮಿಷನ್ ಆಸ್ಪತ್ರೆಗೆ ದಾಖಲಿಸಿದ್ದ ಮಗುವನ್ನ ಸುಮೈ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ವಿರಿಜಾ ನಾಲೆಗೆ ಬಿಸಾಡಿದ್ಲು. ಬಳಿಕ ಪೊಲೀಸರಿಗೆ ದುಷ್ಕರ್ಮಿಗಳು ತನ್ನ ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ, ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು. ಪೊಲೀಸರು ತನಿಖೆ ಮಾಡಿದಾಗ ಈಕೆಯ ಮೊಬೈಲ್ ಮನೆಯಲ್ಲೇ ಪತ್ತೆಯಾಗಿದೆ. ಹೀಗಾಗಿ ಸುಮೈ ಮತ್ತಾಕೆಯ ಅಣ್ಣನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಸತ್ಯ ಬಯಲಾಗಿದೆ. ಒಟ್ಟಾರೆ ಪ್ರಕರಣ ಭೇದಿಸಿರೋ ಮಂಡಿ ಠಾಣೆ ಪೊಲೀಸರು ಪಾಪಿ ತಾಯಿ ಹಾಗೂ ಆಕೆಯ ಅಣ್ಣ ಇಮ್ರಾನ್ನನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಏನು ಅರಿಯದ ಹಸುಳಿಯನ್ನೇ ಹೊಸಕಿ ಹಾಕಿದ ಇಂಥ ತಾಯಿಗೆ ತಕ್ಕ ಶಿಕ್ಷೆಯಾಗಬೇಕು. ಮೈಸೂರಿನಿಂದ ಕ್ಯಾಮರಾಮನ್ ಸಿದ್ದರಾಜು ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಶ್ರೀನಗರದಲ್ಲಿ ಉಗ್ರರ ಗುಂಡಿಗೆ 5 ಯೋಧರು ಬಲಿಯಾಗಿದ್ದಾರೆ. ಸೇನಾ ವಾಹನಗಳ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿದ ವೇಳೆ 5 ಯೋಧರು ಹತರಾಗಿದ್ದಾರೆ. ನಾಳೆ ಪ್ರಧಾನಿ ಭೇಟಿ ಹಿನ್ನೆಲೆಯಲ್ಲಿ ಶ್ರೀನಗರದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚಿಸಲಾಗಿತ್ತು. ಎಲ್ಲೆಡೆ ಸೇನಾ ವಾಹನಗಳು ಗಸ್ತು ತಿರುಗುತ್ತಿದ್ವು. ಈ ವೇಳೆ ನಗರದ ಹೈದರ್ಪುರ ಪ್ರದೇಶದಲ್ಲಿ ತೆರಳುತ್ತಾ ಇದ್ದಂತಹ ಸೇನಾ ವಾಹನಗಳ ಮೇಲೆ ರಸ್ತೆಯ 2 ಕಡೆಗಳಿಂದ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ಈ ವೇಳೆ 5 ಯೋಧರು ಸಾವನ್ನಪ್ಪಿದ್ದು 7 ಜನ ಯೋಧರು ಗಾಯಗೊಂಡಿದ್ದಾರೆ. ಕಾರಿನಲ್ಲಿದ್ದ ಉಗ್ರರು ಸುಮಾರು 15 ಸುತ್ತು ಗುಂಡು ಹಾರಿಸಿದ್ರು. ಈ ವೇಳೆ ಉಗ್ರರು ಹಾಗೂ ಯೋಧರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇವಿಷ್ಟು ಈ ಕ್ಷಣದ ಸುದ್ದಿ. ಈಗ ತಲೆಹರಟೆ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.